ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕಂದಾಯ ನಿಗದಿಯಾಗದ ಜಮೀನುಗಳ ಸರ್ವೇಕ್ಷಣೆ ಆರಂಭ. ಭಾರತದ ಉತ್ಪನ್ನಗಳ ಮೇಲೆ 26% ತೆರಿಗೆ ವಿಧಿಸಿದ ಅಮೆರಿಕ. ಇದರಿಂದ ಹೆಚ್ಚೇನೂ ತೊಂದರೆ ಇಲ್ಲ ಎಂದ ಆರ್ಥಿಕ ತಜ್ಞರು. ರೈತರ 90 ಲಕ್ಷ ಸಮಸ್ಯೆಗಳಿಗೆ ಉತ್ತರಿಸಿದ ಈ ಕಿಸಾನ್ ಮಿತ್ರ. ಭತ್ತದ ರೈತರಿಗೆ ಕಾರ್ಬನ್ ಕ್ರೆಡಿಟ್ ವಿತರಿಸಲಿರುವ ಬೇಯರ್ ಕಂಪನಿ. 30 ಟನ್ ಅಡಿಕೆಯನ್ನು ಮಾಲ್ಡೀವ್ಸ್ಗೆ ಕಳುಹಿಸಿದ ಕ್ಯಾಂಪ್ಕೋ. ಮಣ್ಣಲ್ಲಿ ಕರಗುವ ಸಂವೇದಕಗಳನ್ನು ಅಭಿವೃದ್ಧಿಪಡಿಸಿದ ಗ್ಲಾಸ್ಗೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ಕಂದಾಯ ನಿಗದಿಯಾಗದ ಜಮೀನುಗಳ ಸರ್ವೇಕ್ಷಣೆ ಆರಂಭ. ರಾಜ್ಯದಲ್ಲಿ ಬೆಳೆ ಬೆಳೆಯದೇ ಇರುವ ಕೃಷಿ ಜಮೀನುಗಳು ಬಹಳಷ್ಟಿವೆ. ಅವುಗಳನ್ನು ಒಂದೋ ಪಾಳು ಬಿಡಲಾಗಿದೆ, ಇಲ್ಲವೇ ಕೃಷಿಯೇತರ ಉದ್ದೇಶಗಳಿಗೆ ಬಳಸಲಾಗುತ್ತಿದೆ. ಕೃಷಿ ಮಾಡುತ್ತಿರುವ ಭೂಮಿಗೆ ಯಾವುದೇ ಸುಂಕವನ್ನು ವಿಧಿಸುವುದಿಲ್ಲ. ಆದರೆ ಕೃಷಿ ಜಮೀನು ಎಂದು ದಾಖಲೆ ತೋರಿಸಿ ಅದನ್ನು ಇತರೆ ವಾಣಿಜ್ಯಿಕ ಕಾರ್ಯಗಳಿಗೆ ಉಪಯೋಗಿಸುವವರು ಸಹ ತೆರಿಗೆಯನ್ನು ತಪ್ಪಿಸಿಕೊಳ್ಳುತ್ತಿದ್ದಾರೆ. ಇದನ್ನು ಸರಿಪಡಿಸುವ ಸಲುವಾಗಿ ಕೃಷಿ ಜಮೀನುಗಳ ಸರ್ವೆ ನಡೆಸಲು ನಿರ್ಧರಿಸಲಾಗಿತ್ತು. ಹಲವಾರು ವರ್ಷಗಳಿಂದ ಖಾಲಿ ಇರುವ ಕೃಷಿ ಜಮೀನುಗಳ ಮಾಲೀಕರು ಕಂದಾಯ ಕಟ್ಟಬೇಕು ಎಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಇದೀಗ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೋದಂಬೂರು ಗ್ರಾಮದಲ್ಲಿ ಕಂದಾಯ ನಿಗದಿಯಾಗದ ಜಮೀನುಗಳ ಸರ್ವೇಕ್ಷಣೆಯನ್ನು ಆರಂಭಿಸಲಾಗಿದೆ. ಕರ್ನಾಟಕದಾದ್ಯಂತ ಸರ್ವೆ ಏಪ್ರಿಲ್ 3ನೇ ತಾರೀಕಿನಿಂದಲೇ ಪ್ರಾರಂಭವಾಗಲಿದೆ. ಜೂನ್ 15ರವರೆಗೆ ಖಾಲಿ ಇರುವ ಮತ್ತು ಕೃಷಿ ಬಿಟ್ಟು ಇತರೆ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಿರುವ ಜಮೀನುಗಳ ಅಳತೆ ಕಾರ್ಯವನ್ನು ಮುಗಿಸಬೇಕು ಎಂದು ಕೃಷಿ ಇಲಾಖೆ ಗಡುವು ವಿಧಿಸಿದೆ. ಭಾರತದ ಉತ್ಪನ್ನಗಳ ಮೇಲೆ 26% ತೆರಿಗೆ ವಿಧಿಸಿದ ಅಮೆರಿಕ. ಇದರಿಂದ ಹೆಚ್ಚೇನೂ ತೊಂದರೆ ಇಲ್ಲ ಎಂದ ಆರ್ಥಿಕ ತಜ್ಞರು. ಭಾರತ ತನ್ನ ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸುತ್ತಿದೆ ಎಂಬ ಕಾರಣವೊಡ್ಡಿ ಅಮೆರಿಕ ಸರ್ಕಾರ ಭಾರತದಿಂದ ಬರುವ ವಸ್ತುಗಳ ಮೇಲೆ 26% ತೆರಿಗೆಯನ್ನು ವಿಧಿಸಲು ನಿರ್ಧರಿಸಿದೆ. ತೆರಿಗೆಯನ್ನು ಕಡಿಮೆ ಮಾಡಬೇಕು ಎಂದರೆ ತನ್ನ ಷರತ್ತುಗಳಿಗೆ ಭಾರತ ಒಪ್ಪಿಕೊಳ್ಳಬೇಕು ಎಂದು ಅಮೆರಿಕ ಪಟ್ಟು ಹಿಡಿದಿತ್ತು. ಇದರ ಬಗ್ಗೆ ಮಾತುಕತೆ ನಡೆಸಲು ಅಮೆರಿಕದ ರಾಯಭಾರಿಗಳು ಭಾರತಕ್ಕೆ ಬಂದಿದ್ದರು. ಎರಡೂ ದೇಶಗಳ ನಡುವಿನ ಮಾತುಕತೆ ಅಲ್ಪ ಪ್ರಮಾಣದಲ್ಲಿ ಯಶಸ್ವಿಯಾದ ಲಕ್ಷಣಗಳು ಕಂಡುಬಂದಿವೆ. ಮೊದಲೇ ತಿಳಿಸಿದಂತೆ ಏಪ್ರಿಲ್ 2ರಂದು ಅಂದರೆ ನಿನ್ನೆ ಪರಿಷ್ಕೃತ ತಾರೀಫ್ನ ಮಾಹಿತಿಯನ್ನು ಅಮೆರಿಕ ಬಿಡುಗಡೆ ಮಾಡಿದೆ. ಅದರಂತೆ ಇನ್ನು ಮುಂದೆ ಅಮೆರಿಕದಲ್ಲಿ ಭಾರತದಿಂದ ಬಂದಂತಹ ವಸ್ತುಗಳಿಗೆ 26% ಸುಂಕ ಬೀಳಲಿದೆ. ಅಮೆರಿಕ ಸುಂಕ ಹೆಚ್ಚಿಸಿರುವುದರಿಂದ ಭಾರತದ ವಸ್ತುಗಳಿಗೆ, ಅದರಲ್ಲೂ ಮುಖ್ಯವಾಗಿ ಕೃಷಿ ಉತ್ಪನ್ನಗಳ ಬೇಡಿಕೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಚೀನಾದಿಂದ ಬರುವ ವಸ್ತುಗಳ ಮೇಲೆ ಅಮೆರಿಕ 34% ತೆರಿಗೆ ವಿಧಿಸಿದೆ. ವಿಯೆಟ್ನಾಂನ ಮೇಲೆ 46% ಮತ್ತು ಥೈಲ್ಯಾಂಡ್ ಮೇಲೆ 36% ತೆರಿಗೆಯನ್ನು ವಿಧಿಸಿದೆ. ಇದು ನಮಗೆ ಹೋಲಿಸಿದರೆ ತುಸು ಹೆಚ್ಚು. ಅಂದರೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ಕೃಷಿ ಉತ್ಪನ್ನಗಳಿಗಿಂತ ನಮ್ಮ ನೆರೆಯ ದೇಶ ಅಥವಾ ಇತರ ಏಷ್ಯಾ ದೇಶದಿಂದ ಬಂದ ಉತ್ಪನ್ನಗಳು ಹೆಚ್ಚು ದುಬಾರಿಯಾಗಿರುತ್ತವೆ. ಈ ಎಲ್ಲಾ ಕಾರಣದಿಂದ ಅಮೆರಿಕದ ಹೊಸ ತೆರಿಗೆ ಭಾರತದ ಮೇಲೆ ಹೆಚ್ಚೇನೂ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಎಂಬುದು ಆರ್ಥಿಕ ತಜ್ಞರ ಅಭಿಪ್ರಾಯ. ರೈತರ 90 ಲಕ್ಷ ಸಮಸ್ಯೆಗಳಿಗೆ ಉತ್ತರಿಸಿದ ಈ ಕಿಸಾನ್ ಮಿತ್ರ. ಮಾಹಿತಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರ ಈ ಕಿಸಾನ್ ಮಿತ್ರ ಎನ್ನುವ ಚಾಟ್ ಬಾಟ್ ಅನ್ನು ಅಭಿವೃದ್ಧಿಗೊಳಿಸಿತ್ತು. ಅದಕ್ಕೆ ಹಲವಾರು ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿತ್ತು. ತನ್ನ ಬಳಿ ಇರುವ ಅಂಕಿಅಂಶ, ಮಾಹಿತಿ, ಚಿತ್ರಗಳು, ವಿಡಿಯೋಗಳ ಸಹಾಯದಿಂದ ಈ ಚಾಟ್ ಬಾಟ್ ರೈತರ ಸಮಸ್ಯೆಗಳಿಗೆ ತಕ್ಷಣಕ್ಕೆ ಪ್ರತಿಕ್ರಿಯಿಸುವಂತೆ ನೋಡಿಕೊಳ್ಳಲಾಗಿತ್ತು. 11 ಭಾಷೆಗಳಲ್ಲಿ ಉತ್ತರಿಸಬಲ್ಲ ಬಾಟ್ ಇದು. ಇದೀಗ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಲೋಕಸಭೆಯಲ್ಲಿ ಇದರ ಬಳಕೆಯ ಬಗ್ಗೆ ಕೆಲ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದೆ. ಸದ್ಯದ ಮಟ್ಟಿಗೆ ದೇಶದಾದ್ಯಂತ ಕೃಷಿ ಅಧಿಕಾರಿಗಳು ಸೇರಿದಂತೆ ಪ್ರತಿನಿತ್ಯ ಸುಮಾರು 20,000 ಜನರು ಈ ಚಾಟ್ ಬಾಟ್ ಅನ್ನು ಉಪಯೋಗಿಸುತ್ತಿದ್ದಾರೆ. 61 ಬೆಳೆಗಳ ಬಗ್ಗೆ, 400 ಕೀಟ ನಿರ್ವಹಣೆಯ ಬಗ್ಗೆ ಇದು ಮಾಹಿತಿ ನೀಡಬಹುದಾಗಿದೆ. ಕೃತಕ ಬುದ್ಧಿಮತ್ತೆ ಸಹ ಇರುವುದರಿಂದ ಸ್ಯಾಟಲೈಟ್ ಬೇಸ್ಡ್ ಕ್ರಾಪ್ ಮ್ಯಾಪಿಂಗ್ ಮೂಲಕ ಬೆಳೆ ಮತ್ತು ಹವಾಮಾನದ ಬಗ್ಗೆ ನಿಗಾ ಇಡಲು ಸಹ ಇದು ರೈತರಿಗೆ ಸಹಾಯ ಮಾಡುತ್ತಿದೆ. ಇದುವರೆಗೂ ರೈತರ ಸುಮಾರು 90 ಲಕ್ಷ ಸಮಸ್ಯೆಗಳಿಗೆ ಈ ಕಿಸಾನ್ ಮಿತ್ರ ಉತ್ತರ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ.
ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಭತ್ತದ ರೈತರಿಗೆ ಕಾರ್ಬನ್ ಕ್ರೆಡಿಟ್ ವಿತರಿಸಲಿರುವ ಬೇಯರ್ ಕಂಪನಿ. ಭತ್ತದಲ್ಲಿ ಆಧುನಿಕ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ರೈತರಿಗೆ ಸಹಕರಿಸಿ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿಸುವಂತೆ ಮಾಡಲು ಬೇಯರ್ ಪಣ ತೊಟ್ಟಿದೆ. ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ದಿ ಬೇಯರ್ ರೈಸ್ ಕಾರ್ಬನ್ ಪ್ರೋಗ್ರಾಂ ಅನ್ನು ಆರಂಭಿಸಲಾಗಿತ್ತು. ಇದರ ಮೂಲಕ ಭಾರತದ 11 ರಾಜ್ಯದ ರೈತರಿಗೆ ಕಡಿಮೆ ನೀರು ನಿಲ್ಲಿಸಿ ಭತ್ತವನ್ನು ಬೆಳೆಯುವಂತೆ ಪ್ರೇರೇಪಿಸಲಾಗಿತ್ತು. ಭತ್ತದ ಗದ್ದೆಗಳಲ್ಲಿ ನೀರಿನ ಉಳಿತಾಯ ಆಗುವುದರ ಜೊತೆಗೆ ಹಸಿರು ಮನೆ ಅನಿಲಗಳ ಉತ್ಪತ್ತಿಯೂ ಸಹ ಕಡಿಮೆಯಾಗಿದೆ. ಈ ರೀತಿ ಬೆಳೆ ತೆಗೆದ ರೈತರಿಗೆ ಇದೀಗ ಕಾರ್ಬನ್ ಕ್ರೆಡಿಟ್ ಇನ್ಸೆಂಟಿವ್ಸ್ ಗಳನ್ನು ನೀಡಲು ಬೇಯರ್ ಮುಂದಾಗಿದೆ. ನೇರ ಬೀಜ ಬಿತ್ತನೆಯಿಂದ ಬೆಳೆದ ರೈತರನ್ನು ಮತ್ತು ಆ ಬೇಸಾಯ ಕ್ರಮವನ್ನು ಉತ್ತೇಜಿಸಿ ಬೇಯರ್ ಕಂಪನಿ ಮೇಲ್ನೋಟಕ್ಕೆ ರೈತರಿಗೆ ಸಹಾಯ ಮಾಡಿದ ಹಾಗೆ ಕಾಣುತ್ತಿದೆಯಾದರೂ ಇದೆಲ್ಲದರ ಒಳ ಉದ್ದೇಶ ಬೇರೆಯದೇ ಇದೆ ಎನ್ನಲಾಗಿದೆ. ಕಾರ್ಬನ್ ಕ್ರೆಡಿಟ್, ಹಸಿರುಮನೆ ಅನಿಲ, ಪರಿಸರ ಸಂರಕ್ಷಣೆ ಎಂದೆಲ್ಲ ರೈತರನ್ನು ನಂಬಿಸಿ ನೇರ ಬೀಜ ಬಿತ್ತನೆ ಬೇಸಾಯವನ್ನು ಬೇಯರ್ ಪ್ರಚಲಿತಗೊಳಿಸುತ್ತಿದೆ. ನೇರ ಬೀಜ ಬಿತ್ತನೆ ಉತ್ತಮ ತಂತ್ರಜ್ಞಾನವಾದರೂ ಆ ರೀತಿ ಬಿತ್ತಿದ ಗದ್ದೆಗಳಲ್ಲಿ ಕಳೆಗಳ ಸಮಸ್ಯೆ ಬರುವುದು ಸಾಮಾನ್ಯ. ಕಳೆ ನಿಯಂತ್ರಣಕ್ಕೆ ಬೇಯರ್ನವರ ಕಳೆನಾಶಕವನ್ನು ಸಿಂಪಡಿಸಬೇಕು. ಅಂದರೆ ಬರುವ 3 ಕಾಸಿನ ಕಾರ್ಬನ್ ಕ್ರೆಡಿಟ್ನ ಆಸೆಗೆ ರೈತರು ಸಾವಿರಾರು ರೂಪಾಯಿ ತೆತ್ತು ಕಳೆನಾಶಕವನ್ನು ತಂದು ಸಿಂಪಡಿಸುತ್ತಿದ್ದಾರೆ. 2 ರೂಪಾಯಿ ಕೊಟ್ಟು 4 ರೂಪಾಯಿ ತೆಗೆದುಕೊಳ್ಳುವ ಸ್ಕೀಮ್ ಇದಾಗಿದೆ. 30 ಟನ್ ಅಡಿಕೆಯನ್ನು ಮಾಲ್ಡೀವ್ಸ್ಗೆ ಕಳುಹಿಸಿದ ಕ್ಯಾಂಪ್ಕೋ. ಅಡಿಕೆ ಮಾರುಕಟ್ಟೆಯನ್ನು ವಿಸ್ತರಿಸಿ ಬೆಳೆಗಾರರಿಗೆ ಹೆಚ್ಚಿನ ಲಾಭ ಆಗುವ ಹಾಗೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಕ್ಯಾಂಪ್ಕೋ ಕಾರ್ಯನಿರ್ವಹಿಸುತ್ತಿದೆ. ಭಾರತ, ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ನಲ್ಲಿ ಈಗಾಗಲೇ ಅಡಿಕೆಗೆ ಒಳ್ಳೆಯ ಬೇಡಿಕೆ ಇದೆ. ಭಾರತದ ಇತರೆ ರಾಜ್ಯಗಳಲ್ಲಿ ಮತ್ತು ನೆರೆಯ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ವಹಿವಾಟನ್ನು ಅದು ಹೊಂದಿದೆ. ಅಡಿಕೆ ಬಳಕೆಯನ್ನು ಪ್ರಪಂಚದ ಮತ್ತಷ್ಟು ದೇಶಗಳಿಗೆ ಪರಿಚಯಿಸುವ ಗುರಿ ಕ್ಯಾಂಪ್ಕೋದ್ದು. ಇದರ ಸಲುವಾಗಿ ಇದೀಗ ಹೊಸದಾಗಿ ಮಾಲ್ಡೀವ್ಸ್ ದೇಶಕ್ಕೆ 30 ಟನ್ ಅಡಿಕೆಯನ್ನು ಕಳುಹಿಸಿಕೊಟ್ಟಿದೆ. ಕ್ಯಾಂಪ್ಕೋ ಮೂಲಕ ಇದೇ ಮೊದಲ ಬಾರಿಗೆ ಮಾಲ್ಡೀವ್ಸ್ಗೆ ಅಡಿಕೆ ರವಾನೆಯಾಗಿದೆ. ಮುಂಬರಲಿರುವ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಕ್ಯಾಂಪ್ಕೋ ವ್ಯವಹರಿಸಲಿದೆ ಎನ್ನಲಾಗಿದೆ. ಮಣ್ಣಲ್ಲಿ ಕರಗುವ ಸಂವೇದಕಗಳನ್ನು ಅಭಿವೃದ್ಧಿಪಡಿಸಿದ ಗ್ಲಾಸ್ಗೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು. ಟ್ರಾನ್ಸಿಯೆಂಟ್ ಎಲೆಕ್ಟ್ರಾನಿಕ್ಸ್ ಫಾರ್ ಸಸ್ಟೈನಬಲ್ ಐಸಿಟಿ ಇನ್ ಅಗ್ರಿಕಲ್ಚರ್ ಎನ್ನುವ ಕಾರ್ಯಕ್ರಮದ ಅಂಗವಾಗಿ ಗ್ಲಾಸ್ಗೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮಣ್ಣಿನಲ್ಲಿ ಕರಗುವ ಸೆನ್ಸಾರ್ಸ್ ಅಥವಾ ಸಂವೇದಕಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಾಮಾನ್ಯವಾಗಿ ನಿಖರ ಕೃಷಿಯಲ್ಲಿ ಮಣ್ಣಿನ ಆರ್ದ್ರತೆ, ರಸಸಾರ, ಇಸಿ ಮತ್ತಿತರೆ ಅಂಶಗಳನ್ನು ಅಳೆಯಲು ಸಂವೇದಕಗಳನ್ನು ಬಳಸುತ್ತಾರೆ. ಮಣ್ಣಿನ ಕೆಲ ಭೌತಿಕ ಗುಣಗಳನ್ನು ಪರೀಕ್ಷಿಸಲು ಇವನ್ನು ಸಂಪೂರ್ಣವಾಗಿ ಇಲ್ಲವೇ ಕೆಲ ಭಾಗವನ್ನು ಮಣ್ಣಿನೊಳಗೆ ಒದಗಿಸಬೇಕಾಗುತ್ತದೆ. ಬೆಳೆ ಮುಗಿದ ಮೇಲೆ ಅವನ್ನು ವಾಪಸ್ ತೆಗೆದು ಮತ್ತೆ ಉಪಯೋಗಿಸುವ ಪ್ರಯತ್ನವನ್ನು ಅಷ್ಟಾಗಿ ಮಾಡುವುದಿಲ್ಲ. ಮೊದಲು ಈ ಸೆನ್ಸಾರ್ಗಳು ದುಬಾರಿಯಾಗಿದ್ದಾಗ ಇವುಗಳ ಕಾಳಜಿ ಮಾಡುತ್ತಿದ್ದ ರೈತರು ಈಗ ಇವು ಅಗ್ಗವಾಗಿ ಸಿಗಲು ಆರಂಭಿಸಿದ ಮೇಲೆ ಇವನ್ನು ಮಣ್ಣಿನಲ್ಲೇ ಬಿಟ್ಟು ಬಿಡುತ್ತಾರೆ. ಇದರಿಂದ ಮಣ್ಣಿನೊಳಗೆ ಎಲೆಕ್ಟ್ರಾನಿಕ್ ವೇಸ್ಟ್ ಸೇರಿಕೊಳ್ಳತೊಡಗಿದೆ.
ಈ ಸಮಸ್ಯೆಗೆ ಪರಿಹಾರವಾಗಿ ಗ್ಲಾಸ್ಗೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮಣ್ಣಿನಲ್ಲಿ ಕರಗುವ ಸಂವೇದಕಗಳನ್ನು ಕಂಡುಹಿಡಿದಿದ್ದಾರೆ. ಇವು ಮಣ್ಣಿನಲ್ಲಿ ಕರಗುವಾಗ ಗಿಡಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುವುದರಿಂದ ಬಳಕೆಯ ನಂತರ ಇವುಗಳನ್ನು ನಿರ್ಮೂಲನೆ ಮಾಡುವ ತಾಪತ್ರಯ ಇರುವುದಿಲ್ಲ. ಮುಂಬರಲಿರುವ ದಿನಗಳಲ್ಲಿ ಇವು ರೈತರ ನಡುವೆ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿಕೊಳ್ಳಲಿವೆ ಎನ್ನಲಾಗಿದೆ. 6ನೇ ಬಾರಿಗೆ ಶಾಂತಿ ಷರತ್ತಿಗಾಗಿ ಕೋರಿಕೊಂಡ ಭಾರತ. ವಿಶ್ವಸಂಸ್ಥೆಯ ಅಧಿನಿಯಮದ ಪ್ರಕಾರ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ತಾವು ಬೆಳೆಯುತ್ತಿರುವ ಒಂದು ಬೆಳೆಯ ಒಟ್ಟು ಮೌಲ್ಯದ 10% ಮಾತ್ರ ರೈತರಿಗೆ ಸವಲತ್ತುಗಳನ್ನು ನೀಡಬೇಕು. ಅಕಸ್ಮಾತ್ ಒಂದು ಬೆಳೆಯ ವಿಷಯದಲ್ಲಿ ಕೃಷಿಕರಿಗೆ ಕೊಟ್ಟಂತಹ ಸವಲತ್ತು 10%ಕ್ಕಿಂತ ಹೆಚ್ಚಾದರೆ ಆ ದೇಶ ಶಾಂತಿ ಷರತ್ತಿಗಾಗಿ ಕೋರಿಕೊಳ್ಳಬಹುದು. ಭಾರತ ಈ ಮೊದಲು 5 ಬಾರಿ ಈ ರೀತಿ ಶಾಂತಿ ಷರತ್ತನ್ನು ಕೋರಿತ್ತು. ಇದೀಗ 2023-24 ಲೆಕ್ಕಾಚಾರದ ಪ್ರಕಾರವಾಗಿ ಇನ್ನೊಮ್ಮೆ ಪೀಸ್ ಕ್ಲಾಸ್ ಅನ್ನು ಕೋರಲಾಗಿದೆ. 2023-24ರಲ್ಲಿ ನಾವು ಒಟ್ಟಾರೆ $56.87 ಬಿಲಿಯನ್ ಮೌಲ್ಯದ ಭತ್ತವನ್ನು ಬೆಳೆದಿದ್ದೇವೆ. ಆದರೆ ಭತ್ತ ಬೆಳೆಯುವ ರೈತರಿಗೆ ಕೊಟ್ಟಂತಹ ಸೌಕರ್ಯದ ಮೊತ್ತ ಸುಮಾರು $6.81 ಬಿಲಿಯನ್ ನಷ್ಟಾಗಿತ್ತು. ಇದು ವಿಶ್ವಸಂಸ್ಥೆ ನಿಗದಿಪಡಿಸಿದ 10%ಕ್ಕಿಂತ 2% ಹೆಚ್ಚಾಗಿದೆ. ಅದಕ್ಕಾಗಿ ಭಾರತ ಇದೀಗ 6ನೇ ಬಾರಿಗೆ ಶಾಂತಿ ಷರತ್ತಿನ ಪ್ರಸ್ತಾವ ಮಾಡಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.